ಅಚ್ಚರಿಯ ನಕಲಿ ಅಂಕಪಟ್ಟಿ. ಉನ್ನತ ಶಿಕ್ಷಣದ್ದೂ ಅಲ್ಲ, ಇಂಜಿನಿಯರಿಂಗ್ ಅಲ್ಲ, ವೈದ್ಯಕೀಯದ್ದೂ ಅಲ್ಲ, ಡಿಗ್ರಿ ಪಿಯುಸಿದ್ದೂ ಅಲ್ಲ, ಎಸ್ಎಸ್ಎಲ್ಸಿ ಅಲ್ಲ, ಸಾಮಾನ್ಯ 7ನೇ ತರಗತಿಯ ಅಂಕಪಟ್ಟಿ ನಕಲಿ ಮಾಡಿದ ಮುಖ್ಯ ಗುರು ಹುಸೇನ ಪಟೇಲ್. ಹೌದು ವೀಕ್ಷಕರೇ, ನೀವು ಉನ್ನತ ಶಿಕ್ಷಣ, ಇಂಜಿನಿಯರಿಂಗ್, ವೈದ್ಯಕೀಯ, ಡಿಗ್ರಿ, ಪಿಯುಸಿ ಇಲ್ಲವೇ ಎಸ್ಎಸ್ಎಲ್ಸಿ ಅಂಕಪಟ್ಟಿ ನಕಲಿ ಮಾಡಿರುವುದು ಕೇಳಿದ್ದೀವಿ. ಆದರೆ ಇಲ್ಲಿಯೊಬ್ಬ ಹುಸೇನ ಪಟೇಲ್ ಎಂಬ ಭೂಪ ಆತನಾಳ ಗ್ರಾಮದ ಶಾಲಾ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಸನ್ 2005ನೇ ಸಾಲಿನಲ್ಲಿ ಗ್ರಾಮದ ಹಣಮಂತ್ರಾಯ ತಂದೆ ಬಸವರಾಜ ಸಾಕೀನ್ ಆತನಾಳ ಇವರಿಗೆ 7ನೇ ತರಗತಿಯ ಅಂಕಪಟ್ಟಿಯನ್ನು 85% ಗ್ರೇಡ್ ಎ ಅಂತ 2017ರಲ್ಲಿ ಬರೆದುಕೊಟ್ಟಿದ್ದು ಕಂಡುಬಂದಿದೆ. ಇದೇ ಅಂಕಪಟ್ಟಿ ಆಧಾರದ ಮೇಲೆ ಅಬಕಾರಿ ಇಲಾಖೆಯ ತಾತ್ಕಾಲಿಕ ವಾಹನ ಚಾಲಕ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಬಂದಿತ್ತು. ಆದರೆ ವಿಚಾರಣೆ ಸಮಯದಲ್ಲಿ ಅದೇ ಗ್ರಾಮದ ವೆಂಕಟೇಶ ತಂದೆ ಮುದಕಪ್ಪ ಎಂಬ ವ್ಯಕ್ತಿ ಬಸವರಾಜನ ಅಂಕಪಟ್ಟಿಯಲ್ಲಿರುವ ಅಂಕ ಆತನಕ್ಕಿಂತ ಕಡಿಮೆ ಇವೆ ಅಂತ ತಕರಾರು ಮಾಡಿದ್ದರಿಂದ ಹಣಮಂತ್ರಾಯ ಹೆಸರು ತಾತ್ಕಾಲಿಕ ನೇಮಕಾತಿಯಿಂದ ತೆಗೆದು ವೆಂಕಟೇಶ ಎಂಬವರಿಗೆ ನೇಮಕಾತಿ ಪಟ್ಟಿಯಲ್ಲಿ ಹೆಸರು ಸೇರಿಸಿದ್ದಾರೆ. ಇದನ್ನು ಕಂಡ ಹಣಮಂತ್ರಾಯ ನನಗೆ ನಕಲಿ ಅಂಕಪಟ್ಟಿ ನೀಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮಾನ್ಯ ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತನಿಖಾ ತಂಡ ರಚಿಸಿ ವರದಿ ಒಪ್ಪಿಸಲು ಸೂಚಿಸಿದರು. ಅದರಂತೆ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಕೀಶನ್ ಪವರ್ ಮತ್ತು ಬಿಆರ್ಪಿ ರವರಾದ ವೆಂಕಟರೆಡ್ಡಿರವರು ಹಣಮಂತ್ರಾಯ ಅಂಕಪಟ್ಟಿ ಆಶನಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಅಲ್ಲಿ ದಾಖಲಾತಿಗಳನ್ನು ಪರಿಶೀಲಿಸಿ ನೋಡಿದಾಗ ಸದರಿ ಹಣಮಂತ್ರಾಯ ತಂದೆ ಬಸವರಾಜ ಸಾಕಿನ ಆಶನಾಳ ಇವರ ಕ್ರೋಢೀಕೃತ ಅಂಕಗಳ ಪುಟವು ಹರಿದಿರುವುದು ಕಂಡುಬಂದಿರುತ್ತದೆ. ಆಗ ಅಲ್ಲಿನ ಮುಖ್ಯ ಗುರುಗಳಾದ ಶ್ರೀಮತಿ ಪ್ರಮೀಳಾರವರಿಗೆ ವಿಚಾರಣೆ ಮಾಡಿದಾಗ ಸದರಿ ವಿದ್ಯಾರ್ಥಿಗಳ ಅಂಕಗಳ ಪುಟ ಹರಿದು ಹೋಗಿರುತ್ತದೆ ಮತ್ತು ಕಾಣೆಯಾಗಿರುತ್ತದೆ ಅಂತ ತಿಳಿಸಿರುತ್ತಾರೆ ಅಂತ ವರದಿ ಸಲ್ಲಿಸಿದರು. ಸದರಿ ಘಟನೆಯು ಸನ್ 2017 ಅವಧಿಯಲ್ಲಿ ನಡೆದಿರುವುದು ಕಂಡುಬಂದಿರುತ್ತದೆ. 2017ರ ಅವಧಿಯಲ್ಲಿ ಹಣಮಂತ್ರಾಯ ಈತನಿಗೆ ನಕಲಿ ಅಂಕಪಟ್ಟಿಯನ್ನು ನೀಡಿದ ಆಶನಾಳ ಗ್ರಾಮದ ಹಿಂದಿನ ಮುಖ್ಯ ಗುರುಗಳಾದ ಹುಸೇನ ಪಟೇಲ್ ಸದ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಚವಾರ ಮುಖ್ಯ ಗುರುಗಳು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಯಾದಗಿರಿ ಗ್ರಾಮೀಣ ಠಾಣೆಯಲ್ಲಿ ಯಾದಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೀರಪ್ಪ ತಂದೆ ಗುಡ್ಡಪ್ಪ ಪ್ರಕರಣ ದಾಖಲಿಸಿದ್ದಾರೆ. ಇಂಥ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ತಿಳಿಸಿ. ಧನ್ಯವಾದಗಳು.